ಸೊ ಇವತ್ತು ನಾನು ನಿಮಗೆ ಪೇಪರ್ ಟ್ರೇಡಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ತೇನೆ. ಆ, ನಿಮ್ಮ ಹತ್ರ ಜಿರೋದಾ ಅಕೌಂಟ್ ಇದ್ದರೆ ಪೇಪರ್ ಟ್ರೇಡಿಂಗ್ ಮಾಡೋದು ತುಂಬ ಸುಲಭ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ನನ್ನ ವಿಡಿಯೋ ಸ್ವಲ್ಪ ಸ್ಲೋ ಅನಿಸಿದರೆ ನೀವು ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಬಿಟ್ಟು ನೋಡ್ಬೋದು. ಸೊ ಈ ವೆಬ್ಸೈಟಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನೇ ಬೇಕಾದರೂ ಇಲ್ಲಿ ಡೀಟೇಲ್ಸ್ ಸಿಕ್ಕೊಂತ ಹೋಗುತ್ತೆ. ನೀವು ಬಂದ್ಬಿಟ್ಟು ಚೆಕ್ ಮಾಡಿ. ಹಾಗೆಯೇ ಫ್ರೀ ಇಂಡಿಕೇಟರ್ಸ್ನ ಕೂಡ ನಾನು ಕೊಟ್ಟಿರ್ತೇನೆ. ಆ ಇಂಡಿಕೇಟರ್ಸ್ ತುಂಬ ಯೂಸ್ಫುಲ್ ಅಂತ ನನಗೆ ಆಲ್ರೆಡಿ ತುಂಬ ಯೂಸರ್ಸ್ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಸೊ ರಿಟ್ರೇಸ್ಮೆಂಟ್ ಟ್ರೇಡರ್ಗೆ ಹೆಲ್ಪ್ ಆಗೋ ಥರ, ಇಲ್ಲ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡೋರಿಗೆ, ಮಲ್ಟಿ ಟೈಮ್ ಫ್ರೇಮ್ ಲೆವೆಲ್ಸ್ನ ಟ್ರೇಡ್ ಮಾಡೋರಿಗೆ, ಪೊಸಿಷನಲ್ ಟ್ರೇಡರ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಇಂಟ್ರಾಡೇ ಟ್ರೇಡ್ ಮಾಡೋರಿಗೂ ಕೂಡ ಲೆವೆಲ್ಸು ಒಂದೇ ಇಂಡಿಕೇಟರಲ್ಲಿ ನಿಮಗೆ ಜನ್ರೇಟ್ ಆಗುತ್ತೆ. ಫಸ್ಟ್ ವೀಡಿಯೋಸ್ನ ಚೆಕ್ ಮಾಡಿ. ಹಾಗೆಯೇ ನನ್ನ ಮೊದಲನೆಯ ಸಬ್ಸ್ಕ್ರೈಬರ್ಸ್ಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಈಗ ನೀವು ಜಿರೋದಕ್ಕೆ ಲಾಗಿನ್ ಆಗಿಬಿಟ್ಟು ನೀವು ಸೆನ್ಸಿಬಲ್ ಅಂತ ಇದು ಮಾಡಿದರೆ ಇಲ್ಲಿ ಲಾಗಿನ್ ಡೀಟೇಲ್ಸ್ ಕೇಳುತ್ತೆ. ಲಾಗಿನ್ ಡೀಟೇಲ್ಸಲ್ಲಿ ನೀವು ಲಾಗಿನ್ ವಿತ್ ಜಿರೋದಾ ಅಂತ ಕೊಟ್ಟರೆ ನಿಮಗೆ ಡೈರೆಕ್ಟ್ಲಿ ಸೆನ್ಸಿಬಲ್ಗೆ ಲಾಗಿನ್ ಆಗ್ಬೋದು. ಸೊ ಇಲ್ಲಿ ಪೇಪರ್ ಟ್ರೇಡಿಂಗ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ. ಈ ಒಂದು ಸೆನ್ಸಿಬಲಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ ಸ್ಟ್ರಾಟಜೀಸ್ ಯಾವ ಥರ ಮಾಡೋದು ಎಲ್ಲ ಇರುತ್ತೆ. ನನ್ನ ಒಂದು ಫಿನಾಂಜಾ ಇಂಗ್ಲೀಷ್ ಯೂಟ್ಯೂಬ್ ವೆಬ್ಸೈಟಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಕನ್ನಡದಲ್ಲಿ ಕೂಡ ಮಾಡ್ತೇನೆ, ಬಟ್ ಈಗ ಯೂಟ್ಯೂಬಲ್ಲಿ ನೀವು ಸೆಲ್ಲಿಂಗ್ ಯಾವ ಥರ ಮಾಡೋದು, ಆಪ್ಷನ್ಸ್ ಯಾವ ಥರ ಮಾಡೋದು, ಒಂದು ಕ್ವಿಕ್ಕಾಗಿ ಒಂದು ವೀಡಿಯೋಸ್ನ ನೋಡ್ಬೋದು. ಪ್ಲೇಲಿಸ್ಟಲ್ಲಿ ನೀವು ಚೆಕ್ ಮಾಡಿ. ಸೊ ಪೇಪರ್ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋ ಕೂಡ ಆಲ್ರೆಡಿ ಈ ವೆಬ್ಸೈಟಲ್ಲಿ, ಈ ಒಂದು ಯೂಟ್ಯೂಬಲ್ಲಿದೆ, ನೀವು ಚೆಕ್ ಮಾಡಿ ಹೋಗ್ಬಿಟ್ಟು. ಕ್ವಿಕ್ಕಾಗಿ ಹೇಳಬೇಕಂತಂದರೆ ಪೇಪರ್ ಟ್ರೇಡಿಂಗ್ ಮಾಡೋದು, ನಾನು ಈಗ ಒಂದು ಫಾರ್ ಎನ್ ಎಕ್ಸಾಂಪಲ್ ಮಾರ್ಕೆಟು ವಿತ್ ಇಂಡಿಕೇಟರ್ ತೋರಿಸ್ಬಿಡ್ತೇನೆ. ನೋಡಿ, ಇದು ನನ್ನ ಒಂದು ಟ್ರೇಡಿಂಗ್ ವ್ಯೂ ಅಕೌಂಟು. ಇಲ್ಲಿ ಬಂದ್ಬಿಟ್ಟು ನೀವು ಫಾಲೋ ಮಾಡ್ಬೋದು. ಯಾವುದೇ ಒಂದು ಹೊಸ ಸ್ಕ್ರಿಪ್ಟ್ ಬಂದರೂ ಕೂಡ ನಿಮಗೆ ನೋಟಿಫೈ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ಗೆ ಮತ್ತು ಹಾಗೆಯೇ ಟ್ರೇಡಿಂಗ್ ವ್ಯೂಗೆ ಕೂಡ. ಸೊ ನನ್ನ ವ್ಯೂ ಏನಂತ ಅಂತಂದರೆ 1 ಅವರಲ್ಲಿ ನಾನು ಸ್ವಿಚ್ ಮಾಡ್ತೀನಿ. ಸೊ ಆಪ್ಷನ್ಸ್ ಮಾಡೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವ ಥರ ಒಂದು ಪೇಪರ್ ಟ್ರೇಡ್ ಮಾಡಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ನ ನೋಡ್ಕೋಬೋದು ಅಂತ. ಸೊ ಮಾರ್ಕೆಟಲ್ಲಿ ಒಂದು ಕ್ವಿಕ್ಕಾಗಿ ಹೇಳ್ಬೇಕು ಅಂತ ಅಂದರೆ, ನಿಮಗೆ ಈಗ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ ಅಂತ ಅಂದರೆ, ಇದು ನಾಟ್ ಶೋರ್. ಒನ್ ಸೆಕೆಂಡ್. ಸೊ ಮಾರ್ಕೆಟಲ್ಲಿ ಕ್ವಿಕ್ಕಾಗಿ ಹೇಳಬೇಕು ಅಂತಂದರೆ, ಆಪ್ಷನ್ಸ್ ಟ್ರೇಡ್ ಮಾಡೋರಿಗೆ, ಒಂದು ಬಿಗಿನರ್ಸ್ಗೆ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಹೇಳ್ಬೇಕಂದ್ರೆ, ಮಾರ್ಕೆಟು ಮೇಲೆ ಹೋಗುತ್ತೆ ಅಂತ ಅಂದರೆ ನೇಕೆಡ್ ಸಿ ಬೈ ಮಾಡ್ತಾರೆ. ಮಾರ್ಕೆಟು ಕೆಳಗಡೆ ಬರುತ್ತೆ ಅಂತ ಅಂದರೆ ಪಿ ಬೈ ಮಾಡ್ತಾರೆ. ಓಕೆ, ಈಗ ಮಾರ್ಕೆಟು ಸ್ಟ್ರೈಕ್ ಪ್ರೈಸ್ ಎಷ್ಟಿದೆ? ಅರೌಂಡ್ 25,460. ಸೊ 25,450 ಇಂದ ಒಂದು ಪಿ ಬೈ ಕೂಡ ಮಾಡ್ತಾರೆ. ಡಿಸ್ಕ್ಲೇಮರ್: ಐ ಆಮ್ ನಾಟ್ ಅ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ನೇಕೆಡ್ ಬೈನ ನೀವು ಯಾವತ್ತೂ ಮಾಡಲೇಬಾರ್ದು, ಬಿಕಾಸ್ ಅದು ತುಂಬ ಒಂದು ರಿಸ್ಕಿ ಒಂದು ಟ್ರೇಡ್ ಆಗಿರುತ್ತೆ. ಜಸ್ಟ್ ಎನ್ ಎಕ್ಸಾಂಪಲ್, ಮಾರ್ಕೆಟ್ ಯಾವ ಥರ ಮೂವ್ ಆಗ್ಬೋದು, ಯಾವ ಥರ ಕಾಲ್ ತಗೋಬೋದು ಅಂತ ಹೇಳ್ತಾ ಇದ್ದೇನೆ. ಸೊ ನಿಮಗೆ ತುಂಬ ಡಿಫ್ರೆಂಟ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಇದ್ದಾವೆ. ಅದು ಯೂಟ್ಯೂಬ್ ಇಂಗ್ಲೀಷಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ, ನೀವು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಕನ್ನಡದಲ್ಲಿ ಕೂಡ ವೀಡಿಯೋಸ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಪೇಪರ್ ಟ್ರೇಡ್ ಯಾವ ಥರ ಮಾಡೋದು ಅಂತ ಈಗ ನೋಡೋಣ. ಸೊ ಜಸ್ಟ್ ಒನ್ ಸಿಂಪಲ್ ಎಕ್ಸಾಂಪಲ್, ಸಿ ಬೈ ನೇಕೆಡ್ ಕೂಡ ನೀವು ಮಾಡಿ
ಇದಕ್ಕೆ ಒಂದು ಹೆಡ್ಜಿಂಗ್ ಲೆಗ್ನ ಕೂಡ ತಗೋಬೋದಾಗುತ್ತೆ. ಸೊ ಇಲ್ಲಿ ಒಂದು ಸಿ ಬೈ ಮಾಡಿ ನೀವು ಸಿ ಇ ಸೆಲ್ನ ಇಲ್ಲೆಲ್ಲೋ ಒ ಟಿ ಎಮ್ ಡಿ ಒ ಟಿ ಎಮ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಸಿ ಇ ಸೆಲ್ನ ಮಾಡ್ಬೋದು. ಸೊ ದಟ್ ಹೆಡ್ಜಿಂಗ್ ಕಾನ್ಸೆಪ್ಟು ಹೆಡ್ಜಿಂಗ್ ಲೆಗ್ಸ್ ಕೂಡ ಆಗುತ್ತೆ. ಸೊ ನಿಮಗೆ ಇಫ್ ಸಪೋಸ್ ಮಾರ್ಕೆಟ್ ನೀವು ಅಂದ್ಕೊಂಡಿರೋ ಪ್ರಕಾರ ಮೇಲೆ ಹೋಗ್ಬೇಕಾದ್ರೆ ಸಿ ಇ ಬೈ ಮಾಡಿರ್ತೀರ, ಸಪೋಸ್ ಕೆಳಗಡೆ ಬಂದ್ಬಿಡ್ತು ಅಂದ್ಕೊಳ್ಳಿ, ಅವಾಗ ಈ ಒಂದು ಸಿ ಇ ಸೆಲ್ ಅಂತ ಏನಿದೆ ಅಲ್ವಾ, ಅದು ಸೆಲ್ಲಿಂಗ್ ಲೆಗ್ ಅದು ನಿಮ್ಮ ಲಾಸ್ನ ಮಿನಿಮಮ್ ಆಗಿ ಕವರ್ ಮಾಡ್ತಾ ಇರುತ್ತೆ. ಸೊ ಇದು ಹೆಡ್ಜಿಂಗ್ ಕಾನ್ಸೆಪ್ಟು. ನೀವು ಡೀಟೇಲಾಗಿ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಈಗನೇ ಬೇಕಾದರೆ ನೀವು ಫಿನಾಂಜ ಇಂಗ್ಲೀಷಲ್ಲಿ ಚೆಕ್ ಮಾಡಿ. ಸೊ ನಾನು ಇಲ್ಲಿಂದ ನನ್ನ ಒಂದು ಈ ಒಂದು ಸ್ವಿಂಗಿಗೆ ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಅಂತಲೇ ಸಿಕ್ಕಿದೆ ನನಗೆ. ಸೊ ಇಲ್ಲಿ ನಾನು ಒಂದು ಒಂದು ಪಿ ಬೈ ಅಂತ ಮಾಡ್ಕೊಳ್ಳೋಣ. ಸಪೋಸ್ ನೆಕೆಡ್ ಲೆಗ್ನ ತಗೊಳ್ಳೇಬಾರ್ದು. ಫಾರ್ ಎನ್ ಎಕ್ಸಾಂಪಲ್ ಪೇಪರ್ ಟ್ರೇಡಿಂಗಿಗೆ ನಿಮಗೆ ತೋರಿಸ್ತೀನಿ ನಾನು. ಸೊ 26,000 ನೀವು ಇಲ್ಲ ಬಂದ್ಬಿಟ್ಟು ನೀವು ಸೆಲ್ಲಿಂಗ್ ಮಾಡಿದರೆ ಇದ್ರ ಮೇಲ್ಗಡೆ ತೊಗೊಂಡ್ಬಿಟ್ಟು ಸೆಲ್ಲಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲ ಪಿ ಬೈ ಮಾಡ್ತೀನಿ ಅಂದರೆ ಅಟ್ ರೈಟ್ ನಾವು ನೀವು ಅಟ್ ದ ಮನಿನ ಸ್ಟ್ರೈಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಹೋಗಿ. ಸೊ ಇಲ್ಲಿ ಏನಾಗುತ್ತೆ, ಅಗೇನ್ ನೀವು ಒಂದು ಆಪ್ಷನ್ಸಲ್ಲಿ ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಆರ್ಡರ್ ಪಂಚ್ ಮಾಡಬೇಕಾದ್ರೆ ತುಂಬ ಅನಾಲಿಸಿಸ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಅದೆಲ್ಲ ನೀವು ಆಪ್ಷನ್ಸ್ನ ಕಲಿಬೇಕಾಗುತ್ತೆ. ಸೊ ಕಲ್ತ್ಬಿಟ್ಟೆ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು. ಜಸ್ಟ್ ಪೇಪರ್ ಟ್ರೇಡ್ ಯಾವ ಥರ ಮಾಡೋದು, ಬೈ ಅಸಂಪ್ಷನ್ ನಾನು ನಿಮಗೆ ಆಪ್ಷನ್ಸ್ ಬಗ್ಗೆ ತುಂಬ ಗೊತ್ತಿದೆ ಅಂದ್ಕೊಂಬಿಟ್ಟು ನಾನು ಅಸಂಪ್ಷನ್ ಮಾಡಿಕೊಂಡು ಈ ಒಂದು ಪೇಪರ್ ಟ್ರೇಡ್ ಮಾಡೋ ಹೇಳ್ತಾ ಇದ್ದೇನೆ. ಸೊ ನಾನು ಈಗ ಸ್ಟ್ರಾಟಜಿ ಬಿಲ್ಡರ್ ಇದೆ ಅಲ್ವಾ, ಸ್ಟ್ರಾಟಜಿ ಬಿಲ್ಡರ್ಗೆ ಹೋಗಿರ್ತೇನೆ. ಸ್ಟ್ರಾಟಜಿ ಬಿಲ್ಡರ್ಗೆ ಹೋದರೆ ನಿಮಗೆ ಇಲ್ಲಿ ತುಂಬ ಡಿಫ್ರೆಂಟ್ ಸ್ಟ್ರಾಟಜೀಸ್ಗಳು ಸಿಗುತ್ತೆ ಸೆನ್ಸಿಬಲಲ್ಲಿ. ಸೊ ಇದು ಎಕ್ಸ್ಪೈರಿ ಡೇಟ್ ಅಂದರೆ ನೀವು ಒಂದು ಸಿ ಬೈ ಮಾಡಲಿ, ಒಂದು ಸಿ ಸೆಲ್ ಮಾಡಲಿ ಅಥವಾ ಪಿ ಬೈ ಮಾಡಲಿ, ಅದಕ್ಕೊಂದು ಎಕ್ಸ್ಪೈರಿ ಅಂತ ಇರುತ್ತೆ. ಓಕೆ, ಅಂಡರ್ಲೈಂಗ್ ಸೆಟ್ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ, ಸಪೋಸ್ ಇಲ್ಲಿ ನಿಫ್ಟಿ ಇದೆ, ಬ್ಯಾಂಕ್ ನಿಫ್ಟಿ ಇದೆ, ತುಂಬ ಒಂದು ಅಸೆಟ್ಗಳು ಸಿಕ್ಕೊಂತ ಹೋಗುತ್ತೆ, ಇಂಡೈಸಸ್. ಇವನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ನಿಫ್ಟಿಯಲ್ಲಿ ಈಗ ನಾವು ಚಾರ್ಟಲ್ಲಿ ನೋಡ್ದಂಗೆ ಇಲ್ಲಿಂದ ಒಂದು ಪಿ ಬೈ ಮಾಡೋಣ, 25,460. ಸೊ ಒಂದು ಪಿ ಬೈ ಮಾಡಬೇಕು ಅಂತ ಅಂದರೆ ನೀವು ಇಲ್ಲಿಗೆ ಬಂದ್ಬಿಟ್ಟು ಪುಟ್ ಬೈ. ಓಕೆ, ನೀವು ನೋಡ್ಬೋದು ಇಲ್ಲಿ ಪುಟ್ ಬೈ ಮಾಡಿದ ಕೂಡಲೇ ನಿಮಗೆ ಅಟ್ ದ ಮನಿ ಪ್ರೈಸು 25,450 ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಓಕೆ, 25,450 ತೊಗೊಂಡಿದೆ, ಇದು 25,450 ತೊಗೊಂಡಿದೆ. ಓಕೆ, ಸೊ ಇಲ್ಲ ನನಗೆ ಇನ್ನು ಸ್ವಲ್ಪ ನಾನು ಇನ್ ದ ಮನಿ ತೊಗೊತೀನಿ ಅಂತ ಅಂದರೂ ಕೂಡ ನೀವು ಈ ಒಂದು ಸ್ಟ್ರೈಕ್ ಪ್ರೈಸ್ನ 25,600 ಸ್ಟ್ರೈಕ್ ಪ್ರೈಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಬೆಟರ್ ಅಟ್ ದ ಮನಿನೇ ಯಾವಾಗಲೂ ಪ್ರಿಫರೆನ್ಸ್ ಕೊಟ್ಟರೆ ಒಳ್ಳೆಯದು. ನೋಡಿ, ಈ ಒಂದು ಪ್ರೈಸಿಂದು ಪ್ರೀಮಿಯಂ ಬಂದ್ಬಿಟ್ಟು 116 ರುಪೀಸ್ ಇದೆ. ಇದಕ್ಕೆ ನೀವು 7,589 ರೂಪಾಯಿನ ಪೇ ಮಾಡಬೇಕಾಗುತ್ತೆ ಸೆನ್ಸಿಬಲಲ್ಲಿ. ಸೆನ್ಸಿಬಲಲ್ಲಿ ಕೂಡ ನೀವು ಡೈರೆಕ್ಟ್ ಆರ್ಡರ್ ಪಂಚ್ ಮಾಡ್ಬೋದು. ನೀವು ಅಗೇನ್ ಇಲ್ಲಿಗೆ ಹೋಗ್ಬೇಕಂತ ಏನು ಅದು ಜಿರೋದಾದಲ್ಲೇ ಆರ್ಡರ್ ಪಂಚ್ ಮಾಡಬೇಕಂತ ಏನಿಲ್ಲ. ಈ ಅಕೌಂಟ್ ಕನೆಕ್ಟ್ ಆಗಿದ್ದರೆ ನೀವು ಈ ಒಂದು ಜಿರೋದಾಯಿಂದ ಲಾಗಿನ್ ಆಗಿದ್ದರೆ ಜಿರೋದಾದಲ್ಲೇ ಇಲ್ಲಿಂದನೇ ಆರ್ಡರ್ ಪಂಚ್ ಮಾಡಿದರೆ ನೀವು ಅಲ್ಲಿ ಟ್ರೇಡ್ ಮಾಡ್ಬೋದು. ಸೊ ನಾನು ಮಾಡೋದು ಯೂಸಲಿ ಜಿರೋದಾದಲ್ಲೇ ಡೈರೆಕ್ಟ್ ಆರ್ಡರ್ ಪಂಚ್ ಮಾಡ್ತೀನಿ, ಯಾಕಂದರೆ ಏನು ಮಿಸ್ಟೇಕ್ಸ್ ಅಂತ ಹೇಳ್ತಾ ಇಲ್ಲ, ಇದುವರೆಗೆ ಯಾವುದೂ ಮಿಸ್ಟೇಕ್ಸ್ ಬಂದಿಲ್ಲ. ಬಟ್ ಏನಂದರೆ ಡೈರೆಕ್ಟ್ ಪ್ಲಾಟ್ಫಾರ್ಮಲ್ಲಿ ಮಾಡಿದರೆ ಒಂದು ಸರ್ವರ್ ಕಾಲ್ ತುಂಬ ಫಾಸ್ಟ್ ಆಗಿರುತ್ತೆ ಅಂತ ಆ ಥರ ಕನ್ಸಿಡರ್ ಮಾಡ್ತೇನೆ. ಸೊ ಪೇಪರ್ ಟ್ರೇಡಿಂಗ್ ಮಾಡೋದು ನೀವು ನೋಡ್ಬೋದು, ಇಲ್ಲಿ ಬಂದು ಚೆಕ್ ಮಾಡಿದರೆ ನೋಡಿ, ಕರೆಂಟ್ 470 ಇದೆ ಅಲ್ವಾ, ಮಾರ್ಕೆಟ್ ಈಸ್ ಅಟ್ 471. ಈ ಸೆಂಟರ್ ಲೈನ್ ಬಂದ್ಬಿಟ್ಟು 471. ಸೊ ನಿಮ್ಮ ವ್ಯೂ ಏನಿದೆ, ಪಿ ಇ ಬೈ ಅಂತಂದರೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಒಂದು ಆಪ್ಷನ್ ಲೆಗ್ನ ತೊಗೊಂಡಿದ್ದೀರಾ. ಸೊ ಪಿ ಬೈ ನೋಡಿ, ನೀವು ಇಲ್ಲಿ 440ಗೆ ಹೋದರೆ ಕೆಳಗಡೆ 470ಇಂದ 440ಗೆ ಹೋದರೆ ಅಂದರೆ 30 ಪಾಯಿಂಟ್ಸಿಗೆ ಹೋದರೆ ನಿಮಗೆ 1,000 ಲಾಭ ತೋರಿಸ್ತಾ ಇದೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಒಂದು ಯಾವ ಥರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ, ಸಾರಿ ಕೆಳಗಡೆ ಡಿಕ್ರೀಸ್ ಆಗುತ್ತೆ, ಆ ಥರ ನಿಮಗೆ
ಪ್ರಾಫಿಟ್ ಹಾಕ್ಕೊಂತ ಹೋಗುತ್ತೆ. ಬಟ್ ಇದು ತುಂಬ ರಿಸ್ಕಿ ಆಗಿರುತ್ತೆ. ಮಾರ್ಕೆಟಲ್ಲಿ ಈಸಿಯಾಗಿ ಮೂಮೆಂಟ್ಸ್ನ ಅದು ಆ, ಯಾವುದೇ ಒಂದು ಯಾವ ಸೈಡ್ ಹೋಗುತ್ತೆ ಮಾರ್ಕೆಟ್ ಅಂತ ಹೇಳೋದು ತುಂಬ ಕಷ್ಟ. ಸೊ ಹೆಡ್ಜ್ ಮಾಡ್ಕೊಂಬಿಟ್ಟು ಮಾಡಿದರೆ ತುಂಬ ಮಿನಿಮಮ್ ಲಾಸಸ್ ಇರುತ್ತೆ. ಇಲ್ಲಿ ನೋಡಿ ನೀವು ಅಗೇನ್ ಮಾರ್ಕೆಟ್ ನೀವು ಕೆಳಗಡೆ ಹೋಗುತ್ತೆ ಅಂತ ಅಂದ್ಕೊಂಡು ಹಾಕಿರ್ತೀರ, ಮೇಲ್ಗಡೆ ಹೋಗೋಕ್ಕೆ ಶುರು ಆಯಿತು ಅಂದ್ಕೊಳ್ಳಿ. ಜಸ್ಟ್ ಒಂದು 5-10 ಪಾಯಿಂಟ್ ಬೇಡ, ಒಂದು ಓಕೆ 30 ಪಾಯಿಂಟ್ ಮೂವ್ ಆಗ್ಬಿಡ್ತು ಅಂದ್ಕೊಳ್ಳಿ ಸಡನ್ನಾಗಿ, ಇಲ್ಲ ಒಂದು 20 ಪಾಯಿಂಟು 10 ಪಾಯಿಂಟ್ ಆದರೂ ಕೂಡ ನಿಮಗೆ 280 ರೂಪಾಯಿ ಲಾಸ್ ತೋರಿಸ್ತಾ ಇದೆ. ಹಾಗೆಯೇ 25,490 500 ಹೋದರೆ 800 ರೂಪಾಯಿ ಲಾಸ್ ತೋರಿಸ್ತಾ ಇದೆ ನೋಡಿ. ಆಪ್ಷನ್ಸಲ್ಲಿ ಇದು ತುಂಬ ರಿಸ್ಕಿ ಆಗಿರುತ್ತೆ. ಸೊ ಹಂಗಾಗಿ ಹೆಡ್ಜ್ ಮಾಡ್ಕೊಂಬಿಟ್ಟು ಮಾಡಿದರೆ ಒಳ್ಳೆಯದು. ಸೊ ಇಲ್ಲೇನಪ್ಪ ಅಂತ ಅಂದರೆ ಪೇಪರ್ ಟ್ರೇಡಿಂಗ್ ಮಾಡಬೇಕು ಅಂತ ಅಂದರೆ ಜಸ್ಟ್ ಈ ಲೆಗ್ನ ಒಂದು ಚೆಕ್ ಮಾಡೋಕ್ಕೋಸ್ಕರ ಆ್ಯಡ್ ಟು ಡ್ರಾಫ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನೀವು ಕ್ರಿಯೇಟ್ ಮಾಡಬೇಕು ಪೇಪರ್ ಟ್ರೇಡ್. ನೀವು ಈ ಹೆಸರನ್ನ ಯಾವ್ದು ಬೇಕಾದರೂ ಕೊಟ್ಕೋಬೋದು. ಪೇಪರ್ ಟ್ರೇಡ್ 14th ಫೆಬ್ರವರಿ ಅಂತ ಕೊಟ್ಕೊಳ್ಳಿ. ಓಕೆ, ಇಲ್ಲಿ ಕೊಟ್ಬಿಟ್ಟು ಕ್ರಿಯೇಟ್ ಮಾಡಿದರೆ ಕನ್ಫರ್ಮ್ ಮಾಡಿ. ಸೊ ಕನ್ಫರ್ಮ್ ಮಾಡಿದ ಮೇಲೆ ನೀವು ಲೋಡ್ ಅಂತ ಕೊಟ್ಟಿದ್ರೆ ಅಲ್ಲೇ ಲೋಡ್ ಆಗ್ತಾ ಇತ್ತು. ಇಲ್ಲ ನೀವು ಅಗೇನ್ ಇಲ್ಲಿ ಟ್ರೇಡ್ಗೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಟ್ರೇಡ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನಿಮ್ಮದು ಪೇಪರ್ ಟ್ರೇಡು ಲಾಗ್ ಆಗಿರುತ್ತೆ. ನೀವು ನೋಡ್ಕೊಳ್ಳಿ, ನಾನು ಆಲ್ರೆಡಿ ಪೇಪರ್ ಟ್ರೇಡ್ ತುಂಬ ಮಾಡ್ತಾ ಇದ್ದೇನೆ, ಆಲ್ರೆಡಿ ಮಾಡಿದ್ದೇನೆ ಕೂಡ. ಕೆಲವೊಂದು ನೀವು ಹೊಸ ಸ್ಟ್ರಾಟಜಿ ಬಂದಾಗೆಲ್ಲ ನಾನು ಪೇಪರ್ ಟ್ರೇಡ್ ಮಾಡ್ತಾ ಇರ್ತೇನೆ. ಸೊ ಈಗ ನೋಡ್ಬೋದು ಮಾರ್ಕೆಟ್ ರನ್ನಿಂಗ್ ಕಂಡೀಷನ್ ಇಲ್ಲ ಈಗ. ಸೊ ಹಾಗಾಗಿ ಇವತ್ತು ಸಾಟರ್ಡೆ, ಸೊ ರನ್ನಿಂಗ್ ಕಂಡೀಷನಲ್ಲಿ ಇಲ್ಲ. ಸೊ ನಿಮ್ಗೀಗ ಇದು ಲೆಗ್ ಕ್ರಿಯೇಟ್ ಆಗಿರುತ್ತೆ. ಮಂಡೇ ಯಾವಾಗ ಓಪನ್ ಆಗುತ್ತೋ ನಿಮಗೆ ಪ್ರಾಫಿಟ್ಟು ಲಾಸು ಗೊತ್ತಾಗೋದು. ಸೊ ಹಂಗಾಗಿ ರನ್ನಿಂಗ್ ಮಾರ್ಕೆಟಲ್ಲಿ ಹಾಕಿದರೆ ನಿಮ್ಗೆ ಇಮಿಡಿಯೇಟ್ಲಿ ಯಾವ ಥರ ಲೈವ್ ಟ್ರೇಡಿಂಗ್ ಆಗ್ತಾ ಇರುತ್ತಲ್ವ, ಆ ಥರ ನೀವು ಟ್ರೇಡ್ ಮಾಡ್ಬೋದು. ಓಕೆ, ಬಟ್ ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ನೀವು ಚಾರ್ಟಲ್ಲಿ ಇಲ್ಲಿ ನೋಡ್ಕೊಂಬಿಟ್ಟು ಒಂದು ಪೇಪರ್ ಟ್ರೇಡ್ ಹಾಕಿ ಓನ್ಲಿ ಪ್ರಾಫಿಟ್ ಲಾಸ್ನ ನೋಡ್ಕೋಬೋದು. ಬಟ್ ಚಾರ್ಟಲ್ಲಿ ನಿಮಗೆ ಯಾವ ಥರ ಜಿರೋದದಲ್ಲಿ ನಮಗೆ ಅಲ್ಲೇ ಪ್ರಾಫಿಟ್ ಲಾಸ್ ತೋರಿಸ್ತಾ ಇರುತ್ತಲ್ವ ಚಾರ್ಟಲ್ಲೇ, ಆ ಥರ ಒಂದು ಆಪ್ಷನ್ ಇಲ್ಲ. ಆ ಥರ ಒಂದು ಆಪ್ಷನ್ ಬೇಕಂತ ಅಂದರೆ ನಿಮಗೆ ನಿಯೋ ಸ್ಟಾಕ್ಸ್ ಅಂತ ಒಂದು ಪೇಪರ್ ಟ್ರೇಡಿಂಗ್ ಅಪ್ಲಿಕೇಶನ್ ಇದೆ. ಅಗೇನ್ ನಾನು ಈ ಒಂದು ವೆಬ್ಸೈಟು ಆರ್ ಪೇಪರ್ ಟ್ರೇಡಿಂಗು ನನಗೆ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟಿಂದ ಇನ್ಕಮ್ ಬರ್ತಾ ಇಲ್ಲ, ಯಾವುದರಿಂದನೂ ಬರ್ತಾ ಇಲ್ಲ. ಸೊ ನಾನು ಜಸ್ಟ್ ಒಂದು ಎಜುಕೇಷನ್ ಪರ್ಪಸ್ಸಿಗೆ ಮಾಡ್ತಾ ಇರೋದು. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಸೈನ್ ಅಪ್ ಮಾಡಿಬಿಟ್ಟು ಜಸ್ಟ್ ಒಂದು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಸಾಕು, ಸೈನ್ ಆಗುತ್ತೆ. ಸೈನ್ ಇನ್ ಮಾಡ್ಕೊಂಡ್ಬಿಟ್ಟು ಮಂತ್ಲಿ ಒಂದು ನಿಮಗೆ ಒಂದು 200 to 300 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ನಿಮ್ಗೆ ಯಾವ ಥರ ಅಂತಂದರೆ ವಿತ್ ಲೈವ್ ಟ್ರೇಡಿಂಗ್ ನಿಮಗೆ ಒಂದು ಡಮ್ಮಿ ಅಮೌಂಟ್ ಅಂತ ಕೊಡ್ತಾರೆ. ವರ್ಚುವಲ್ ಮನಿ ಕೊಟ್ಬಿಟ್ಟು, ವರ್ಚುವಲ್ ಮನಿ ಅರೌಂಡ್ 4 ಲ್ಯಾಕ್ಸ್ ಕೊಡ್ತಾರೆ. ಆ 4 ಲ್ಯಾಕ್ಸ್ನ ನೀವು ಟ್ರೇಡ್ ಮಾಡ್ಬೋದು. ಅಗೇನ್ ಇಲ್ಲಿ ಡಿಫ್ರೆಂಟ್ ಮೆಂಬರ್ಶಿಪ್ ಇರುತ್ತೆ, ನೀವು ಚೆಕ್ ಮಾಡಿ. ಇದು ತುಂಬ ಅಡ್ವಾನ್ಸ್ಡ್ ಪೇಪರ್ ಟ್ರೇಡಿಂಗ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಯಾಕಂದರೆ ವಿತ್ ಚಾರ್ಟ್ ಎಲ್ಲ ಸಿಗುತ್ತೆ ನಿಮಗೆ. ಚಾರ್ಟಲ್ಲೇ ನೀವು ಲೈವ್ ಟ್ರೇಡ್ ಥರ ಫೀಲ್ ಆಗ್ಬೋದು. ಸೊ ಆಪ್ಷನ್ಸಲ್ಲಿ ನೀವು ಟ್ರೇಡ್ ಮಾಡಬೇಕಾದ್ರೆ ಮಿನಿಮಮ್ ಒಂದು 6 ಮಂತ್ಸು ಇಲ್ಲ ಅಟ್ಲೀಸ್ಟ್ 4 ಮಂತ್ಸ್ ಪೇಪರ್ ಟ್ರೇಡ್ ಮಾಡಿಬಿಟ್ಟು ಮಾಡಿದರೆ ತುಂಬ ಒಳ್ಳೆಯದು. ನೋಡಿ, ಟ್ರಯಲ್ ಕೂಡ ಇದೆ, ನೀವು ಟ್ರಯಲ್ ಚೆಕ್ ಮಾಡ್ಕೋಬೋದು. ಬೇಸಿಕ್ ವರ್ಷನ್ ನೋಡಿದ್ರೆ 281 ರೂಪಾಯಿ ಪರ್ ಮಂತ್ ಇದೆ. ಸೊ ನೀವು ಒಂದು ಟ್ರೇಡ್ ಹಾಕಿ 1 ಸೆಕೆಂಡಿಗೆ ನಿಮಗೆ 1000 ರೂಪಾಯಿ ಲಾಸ್ ತೋರಿಸ್ತಾ ಇರುತ್ತೆ. ಇದು 281 ರೂಪಾಯಿ ಕೊಡೋದು ದೊಡ್ಡ ಮಾತೇನಲ್ಲ. ನೀವು ಈಸಿಯಾಗಿ ಟ್ರೇಡ್ ಮಾಡಿ. ನಾನು ತುಂಬ ಇದರಲ್ಲಿ ಕೂಡ ಟ್ರೇಡ್ ಮಾಡಿದ್ದೇನೆ, ಯಾಕಂದರೆ ನನಗೆ ಫೀಲು ಬಂದ್ಬಿಟ್ಟು ಎಕ್ಸಾಕ್ಟ್ ರಿಯಲ್ ಮನಿ ಥರನೇ ಫೀಲ್ ಆಗುತ್ತೆ. ಯಾಕಂದರೆ ಈ ಥರ ಚಾರ್ಟ್ಸ್ ಎಲ್ಲ ಸಿಗುತ್ತೆ ನನಗೆ, ಅಲ್ಲೇ ಪ್ರಾಫಿಟ್ ಆ್ಯಂಡ್ ಲಾಸು ತೋರಿಸ್ತಾ ಇರುತ್ತೆ. ನಾನು ಕಟ್ ಮಾಡ್ಕೋಬೋದು. ರಿಯಲ್ ಟ್ರೇಡಿಂಗ್ ಯಾವ ಥರ ಮಾಡ್ತೀವಿ ಆ ಥರ ನಮಗೆ ಫೀಲ್ ಆಗುತ್ತೆ. ಸೊ ನಿಯೋ ಸ್ಟಾಕ್ಸ್ ಇಸ್ ಬೆಸ್ಟ್ ಫಾರ್ ಪೇಪರ್ ಟ್ರೇಡಿಂಗ್. ಇಲ್ಲ ನನಗೆ ನಾನು ಟ್ರೇಡಿಂಗ್ ವ್ಯೂವಲ್ಲೇ ನೋಡ್ಕೊತೀನಿ, ಹಾಗೆಯೇ ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ಜಿರೋದಾದಲ್ಲಿ ನೋಡ್ಕೊತೀನಿ, 281 ರೂಪಾಯಿ ಪೇ ಮಾಡಲ್ಲ ಅಂತ ಅಂದರೆ ನೀವು ಇಲ್ಲೇ ಇದು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ನಾನು ಈ ಒಂದು ಸ್ಟ್ರಾಟಜೀಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ.
ನೋಡಿ, ಆ, ಈಗ ನಾನು ಜಸ್ಟ್ ನೇಕೆಡ್ ಕಾಲ್ನ ತೊಗೊಂಡಿದ್ದೀನಿ. ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಆ, ನೀವು ಬುಲ್ ಕಾಲ್ ಸ್ಪ್ರೆಡ್ ಅಂತ ಒಂದು ಆಪ್ಷನ್ ಇದೆ. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಇದು ಅಟ್ ದ ಮನಿ ಮೇಲೆ ಹೋಗುತ್ತೆ ಅಂತ ಅಂದಾಗ ಸಿ ಇ ತಗೋಬೇಕು. ಹಾಗೇನೆ ಸ್ವಲ್ಪ ಅದ್ರ ಈ ಸ್ಟ್ರೈಕಿನ ಮೇಲ್ಗಡೆ ಹೋಗ್ಬಿಟ್ಟು ಸಿ ಇ ಸೆಲ್ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ ವ್ಯೂ ಇರುತ್ತೆ. ನೀವು ಓನ್ಲಿ ಸಿ ಸೆಲ್ ಮಾಡಿದಾಗ ಇಲ್ಲಿ ನೋಡ್ಬೋದು ಮಾರ್ಕೆಟು ಕೆಳಗಡೆ ಹೋಗುತ್ತೆ ಅಂತ ನಿಮಗೆ ವ್ಯೂ ಇದ್ದಾಗ ಸಿ ಸೆಲ್ ಮಾಡಬೇಕು. ಸಿ ಸೆಲ್ ಅಗೇನ್ ಈಕ್ವಲ್ ಟು ಪಿ ಇ ಬೈ. ಓಕೆನಾ? ಸಿ ಬೈ ಈಕ್ವಲ್ ಟು ಪಿ ಸೆಲ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ನ ನೀವು ಸ್ವಲ್ಪ ತಿಳ್ಕೊಳ್ಳಿ. ಇಲ್ಲ ನನ್ನ ಒಂದು ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.